ಎಲ್ಲರಿಗೂ ನಮಸ್ಕಾರ. ಯುನೀಕ್ ಡಿಫ್ರೆಂಟ್ ಪೇಷಂಟ್ ಅಂದ್ರೆ ಭಾಳ ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಅಂತ ಹೇಳ್ತೀವಿ, ಮತ್ತೆ ಡಿಫ್ಯೂಸ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಅದೆಲ್ಲ ಕಾಂಬಿನೇಷನ್, ಎರಡು ಕಾಂಬಿನೇಷನ್ ಅಂದ್ರೆ ಫ್ರಂಟ್ ಸೈಡ್ ಬಾಳ್ನೆಸ್ ಇರ್ತದೆ, ಮತ್ತೆ ಬ್ಯಾಕ್ ಸೈಡ್ ಸ್ವಲ್ಪ ಮಧ್ಯ ಸ್ಕ್ಯಾಲ್ಪ್ದಲ್ಲಿ ಡೆನ್ಸಿಟಿ ಕಡಿಮೆ ಆಗ್ತಾ ಇರ್ತದೆ. ಕಾಂಬಿನೇಷನ್ ಆಫ್ ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಮತ್ತು ಡಿಫ್ಯೂಸ್ ಪ್ಯಾಟರ್ನ್ ಬಾಳ್ನೆಸ್ ಕೇಸ್ ಬಂದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಮಾಡಿದ್ರೆ ರಿಸಲ್ಟ್ಸ್ ಹೆಂಗ್ ಬರುತ್ತೆ ಅಂತ ಒಂದು ಕಾರಣಕ್ಕಾಗಿ ಈ ವಿಡಿಯೋ ಮಾಡಲಾಗಿದೆ. ದಯವಿಟ್ಟು ಈ ವಿಡಿಯೋ ಲಾಸ್ಟ್ ವರೆಗೂ ನೋಡ್ರಿ. ಆ ಥರ ಕೇಸ್ನಲ್ಲಿ ಏನು ಪ್ರಿಕಾಷನ್ಸ್ ತಗೋಬೇಕು ಅಂತ ನಿಮಗೆ ಅರ್ಥ ಆಗ್ತದೆ. ಬೇಸಿಕ್ಲಿ ಕಾಂಬಿನೇಷನ್ ಆಫ್ ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಆಗಲಿ ಮತ್ತೆ ಡಿಫ್ಯೂಸ್ ಪ್ಯಾಟರ್ನ್ ಬಾಳ್ನೆಸ್ ಆ ಥರ ಕೇಸ್ ಬರುವಾಗ ಫಸ್ಟ್ ಆಫ್ ಆಲ್ ನಾವು ನೋಡ್ಬೇಕಾಗಿರೋದು ಮುಖ್ಯ ವಿಷಯ ಏನಂದ್ರೆ ಪೇಷಂಟ್ ವಯಸ್ಸು ನೋಡಬೇಕು. ಪೇಷಂಟ್ ವಯಸ್ಸು ಲೆಸ್ ದ್ಯಾನ್ 25 years ಇದ್ರೆ ಅಂತ ಪೇಷಂಟ್ಗಳಿಗೆ ಟ್ರಾನ್ಸ್ಪ್ಲಾಂಟೇಷನ್ ರೆಕಮೆಂಡ್ ಮಾಡಬಾರ್ದು. ಯಾಕಂದ್ರೆ ಇವ್ರಿಗೆ ಫ್ಯೂಚರ್ನಲ್ಲಿ ಏರ್ ಫಾಲ್ ಆಗ್ಬೋದು. ಸೊ ಈಗ ನಾವು ಸೆಲೆಕ್ಟ್ ಮಾಡಿದ ಪೇಷಂಟ್ ಏಜ್ 31 years, 31 ವರ್ಷ. 31 ವರ್ಷ ಒಳ್ಳೆ ಏಜು. ಯಾಕಂದ್ರೆ 30 ಇಂದ 50 ನಾವು ಚೆನ್ನಾಗಿ ಕಾಣ್ಬೇಕಲ್ಲ, ಅದಕ್ಕಾಗಿ ಇವ್ರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೆಕೆಂಡ್ ರೀಸನು ನೋಡ್ಬೇಕಾಗಿದ್ದ ರೀಸನ್ ಅಂದ್ರೆ ಬ್ಯಾಕ್ ಸೈಡ್ ಡೋನರ್ ಚೆನ್ನಾಗಿದೆ ಇಲ್ವಾ ಅಂತ. ಬ್ಯಾಕ್ ಸೈಡ್ ಸೂಪರ್ ಡೋನರ್ ಇದೆ ಅವ್ರಿಗೆ, ಈ ಎರಡು ಮ್ಯಾಚ್ ಆಗಿದೆ. ಏಜ್ ಪ್ರಕಾರ 31 years ಮತ್ತೆ ಬ್ಯಾಕ್ ಸೈಡ್ ಡೋನರ್ ಚೆನ್ನಾಗಿದೆ. ಅದಕ್ಕಾಗಿ ಇವರಿಗೆ ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಮತ್ತೆ ಡಿಫ್ಯೂಸ್ ಪ್ಯಾಟರ್ನ್ ಬಾಳ್ನೆಸ್ ಕಾಂಬಿನೇಷನ್ ಇದ್ರೂ ನಾವು ಟ್ರಾನ್ಸ್ಪ್ಲಾಂಟೇಷನ್ ಚೂಸ್ ಮಾಡ್ಕೊಂಡಿದ್ವಿ. ಇಂಥ ಕೇಸು ಲೆಸ್ ದ್ಯಾನ್ 25 years ವಯಸ್ಸು ಇರೋವಾಗ ಮಾಡಿದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಫೇಲ್ ಆಗುತ್ತೆ. ಯಾಕಂದ್ರೆ ಹೇರ್ ಮತ್ತೆ ಫರ್ದರ್ ಹೇರ್ ಫಾಲ್ ಬೇರೆ ಹೇರ್ ಹೋಗ್ತಾ ಇರ್ತದೆ, ನಾವು ಇಂಪ್ಲಾಂಟ್ ಮಾಡಿದ್ದ ಹೇರ್ ಸಾಕಾಗೋದಿಲ್ಲ, ಅವಾಗ ಡೆನ್ಸಿಟಿ ಮತ್ತೆ ಕಡಿಮೆ ಆಗುತ್ತೆ. ಅದಕ್ಕಾಗಿ ಏಜು ಬ್ಯಾಕ್ ಸೈಡ್ ಡೋನರ್ ಬಹಳ ಇಂಪಾರ್ಟೆಂಟ್ ಈ ರೀತಿಯ ಕೇಸಲ್ಲಿ. ಈಗ ಇನ್ನೊಂದೇನಂದ್ರೆ ಫ್ಯೂಚರ್ದಲ್ಲಿ ಇವ್ರಿಗೆ ಹೇರ್ ಫಾಲ್ ಆಗ್ಬೋದು. ಯಾಕಂದ್ರೆ ಕಾಂಬಿನೇಷನ್ ಆಫ್ ಡಿಫ್ಯೂಸ್ ಪ್ಯಾಟರ್ನ್ ಇದೆಯಲ್ಲ, ಡಿಫ್ಯೂಸ್ ಪ್ಯಾಟರ್ನ್ ಅಂದ್ರೆ ಹೇರ್ ಥಿನ್ನಿಂಗ್ ಆಗಿರ್ತದೆ ಮುಂದೆ ಭಾಗದಲ್ಲಿ. ಸೊ ಅವ್ರಿಗೆಲ್ಲ ಹೋಗ್ಬೋದು ಅದೊಂದು. ಮತ್ತೆ ಇವ್ರಿಗೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟರಿ ಇದೆ. ಸೊ ಅದಕ್ಕಾಗಿ ನಾವೇನ್ ಮಾಡ್ಬೇಕು, ಫ್ಯೂಚರ್ನಲ್ಲಿ ಟ್ರಾನ್ಸ್ಪ್ಲಾಂಟ್ ಇವರಿಗೆ ಬೇಕಾಗ್ಬೋದು ಅಂತ ಡಿಸಿಷನ್ ತಗೋಬೇಕಾಗತ್ತೆ. ಅಂದ್ರೆ ಆಂಟಿಸಿಪೇಷನ್ ಮಾಡ್ತೀವಿ, ಫ್ಯೂಚರ್ನಲ್ಲಿ ಹೇರ್ ಫಾಲ್ ಆಗ್ಬೋದು, ಬಾಳ್ನೆಸ್ ಜಾಸ್ತಿ ಆಗ್ಬೋದು. ಅವಾಗ ಏನ್ ಮಾಡೋಣ, ಗ್ರಾಫ್ಟ್ ಜಾಸ್ತಿ ವೇಸ್ಟ್ ಮಾಡಬಾರ್ದು. ಸೊ ಅದಕ್ಕಾಗಿ ಸ್ವಲ್ಪ ಹೇರ್ ಲೈನ್ ನ್ಯಾಚುರಲ್ ಆಗಿ ಇರ್ತಾರ 1 centimeter ಮೇಲೆ ತಗೊಂಡ್ರೆ ನಾವು 1000 ಗ್ರಾಫ್ಟ್ಸ್ ನಾವು ಸೇವ್ ಮಾಡ್ಬೋದು. ಮತ್ತೆ ಸೆಕೆಂಡ್ ಏನು, ಬ್ಯಾಕ್ ಸೈಡ್ ಡೋನರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹಾರ್ವೆಸ್ಟ್ ಮಾಡಬಾರ್ದು, ಕಡಿಮೆ ಗ್ರಾಫ್ಟ್ಸ್ ಹಾರ್ವೆಸ್ಟ್ ಮಾಡಬೇಕು. ಸ್ವಲ್ಪ ಜನ ತಿಳ್ಕೊಂತಾರೆ ಜಾಸ್ತಿ ಗ್ರಾಫ್ಟ್ಸ್ ಇಂಪ್ಲಾಂಟ್ ಮಾಡಿದ್ರೆ ಜಾಸ್ತಿ ಡೆನ್ಸಿಟಿ ಬರುತ್ತೆ ಅಂತ. ಅದೆಲ್ಲ ಕೇಸ್ದಲ್ಲಿ ಸಾಧ್ಯ ಇಲ್ಲ, ಎಲ್ಲ ಕೇಸ್ನಲ್ಲಿ ಅದು ಕರೆಕ್ಟು ಅಲ್ಲ. ಸೊ ಅಂದ್ರೆ ಏನು, ಬ್ಯಾಕ್ ಸೈಡ್ ನಾವು ಸ್ವಲ್ಪ ಹೇರ್ ತಗೊಂಡ್ರೆ ಮತ್ತೆ ಇನ್ನೂ 2 ಸಾರಿ ತಗೋಬೇಕು. ಅಂದ್ರೆ ಆ ತರ ನಾವು ಡ್ಯಾಮೇಜ್ ಮಾಡಬಾರ್ದು. ಇನ್ನು 2 times ನಮ್ಮ ಪಾಸಿಬಿಲಿಟಿ ಆಫ್ ಟೇಕಿಂಗ್ 2 times ಆಪ್ಷನ್ ಇಟ್ಕೋಬೇಕು ಓಪನ್ ಆಗಿ. ಅಂದ್ರೆ ಈ ಸೆಷನ್ ಅಲ್ಲಿ ಡೆನ್ಸಿಟಿ ಚೆನ್ನಾಗಿ ಬರುತ್ತೆ, ಮತ್ತೊಂದು 5 ವರ್ಷ ಆದ್ಮೇಲೆ ಸೆಷನ್ ಬೇಕಂದ್ರೆ ಅಲ್ಲಿ ಬ್ಯಾಕ್ ಸೈಡ್ ಹೇರ್ ಇರಬೇಕು. ಅದಕ್ಕಾಗಿ ಡೋನರ್ ಡ್ಯಾಮೇಜ್ ಮಾಡಬಾರ್ದು. ಸೊ ಈ ಕೇಸ್ದಲ್ಲಿ ಮುಖ್ಯ ವಿಷಯಗಳೇನು, ಒಂದು ಏಜ್, ಒಂದು ಡೋನರ್ ಏರಿಯಾ, ಇನ್ನೊಂದು ಹೈಯರ್ ಹೇರ್ ಲೈನ್ ತಗೊಂಡು ಗ್ರಾಫ್ಟ್ ಸೇವ್ ಮಾಡಿದ್ವಿ, ಮತ್ತೆ ಕಡಿಮೆ ಹೇರ್ ಹಾರ್ವೆಸ್ಟೇಷನ್ ಮಾಡಿಕೊಂಡು ಫ್ಯೂಚರ್ಗೆ ನಾವು ಗ್ರಾಫ್ಟ್ ಸೇವ್ ಮಾಡ್ಕೊಂಡಿದ್ವಿ. ಅದರಿಂದಾನೇ ಇವ್ರಿಗೆ ಪ್ಲಾನ್ ಮಾಡಿದ್ವಿ. ಸೊ ಈ ಪ್ಲಾನ್ ತದ ನಂತರ 9 months ಆದ್ಮೇಲೆ ನೋಡ್ಬೇಕು, ಡೆನ್ಸಿಟಿ ಸಖತ್ ಡೆನ್ಸಿಟಿ ಬಂದಿದೆ, ಫ್ರಂಟ್ ಸೈಡ್ ಹೇರ್ ಲೈನ್ ನ್ಯಾಚುರಲ್ ಬ್ಲೆಂಡಿಂಗ್ ಆಗ್ಲಿ, ಮತ್ತೆ ಕ್ರೌನ್ ನಲ್ಲಿ, ಆಕ್ಚುಲಿ ಕ್ರೌನ್ ಅಂದ್ರೆ ಬಹಳ ಜನ ಭಯಪಡ್ತಾರೆ. ಯಾಕಂದ್ರೆ ಕ್ರೌನ್ ಏರಿಯಾ ಇಂಪ್ಲಾಂಟ್ ಮಾಡೋದಿಲ್ಲ, ಡೆನ್ಸಿಟಿ ಬರಲ್ಲ ಅಂತ. ಚೆನ್ನಾಗಿ ಸುಲಿ ಇರುತ್ತಲ್ಲ, ಅದು ಚೆನ್ನಾಗಿ ಮಾಡಿದ್ರೆ ಆಂಗ್ಯುಲೇಷನ್ಸ್ ನ್ಯಾಚುರಲ್ ಆಗಿ ಮಾಡಿದ್ರೆ ಸುಲಿ ಏರಿಯಾದಲ್ಲಿ ಪರ್ಫೆಕ್ಟ್ ಹೇರ್ ಬರುತ್ತೆ. ಇವ್ರೊಂದು ಎಕ್ಸಾಂಪಲ್. ಸೊ ಇವ್ರು ಫ್ರಂಟ್ ಮಾಡಿದ್ವಿ, ಬ್ಯಾಕ್ ಮಾಡಿದ್ವಿ, ಮತ್ತೆ ಮಧ್ಯೆ ಇರೋ ಹೇರ್ಗೆ ಡಿಮಾರ್ಕೇಶನ್ ತರ ಸಪರೇಟ್ ತರ ಕಾಣಬಾರ್ದು, ಅದು ಬ್ಲೆಂಡಿಂಗ್ ಆಗ್ಬೇಕು ನೀಟಾಗಿ. ಸೊ ಬ್ಯೂಟಿಫುಲ್ ರಿಸಲ್ಟ್ಸ್, ನಾಟ್ ಓನ್ಲಿ ಬಿಕಾಸ್ ಆಫ್ ದ ಗ್ರಾಫ್ಟ್ಸ್, ಇದು ಬಿಕಾಸ್ ಆಫ್ ದ ಒಳ್ಳೆ ಪ್ಲಾನ್ ಇಂದ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ಸ್ನೇಹಿತರೆ, ಕೈಂಡ್ಲಿ ಚೂಸ್ ಬೆಸ್ಟ್ ಡಾಕ್ಟರ್, ಬೆಸ್ಟ್ ಎಕ್ಸ್ಪರ್ಟೈಸ್ ಹ್ಯಾಂಡ್. ಇಲ್ಲ ಅಂದ್ರೆ ನಿಮಗೆ ಡೆನ್ಸಿಟಿ ಚೆನ್ನಾಗಿ ಬರೋದಿಲ್ಲ, ನ್ಯಾಚುರಲ್ನೆಸ್ ಬರಲ್ಲ. ಇವರಿಗೆ ಆಫೀಸ್ದಲ್ಲಿ ಯಾರು ಕಣ್ಣಿಡಗಾಗ್ಲಿಲ್ಲ ಅಂತ ಅವರೇ ಹೇಳಿದ್ರು. ಯಾಕಂದ್ರೆ ಅಷ್ಟು ನೀಟಾಗಿ ಹೇರ್ ಲೈನ್ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೆಲ್ಲ ನಾಟ್ ಓನ್ಲಿ ವಿತ್ ದ ಗ್ರಾಫ್ಟ್ ನಂಬರ್, ಆಲ್ಸೋ ವಿತ್ ಆರ್ಟಿಸ್ಟಿಕ್ ಹ್ಯಾಂಡ್, ಆಲ್ಸೋ ವಿತ್ ಬೆಸ್ಟ್ ಪ್ಲಾನ್ ಅಂಡ್ ಡಿಸೈನ್. ಸೊ ಟ್ರಾನ್ಸ್ಪ್ಲಾಂಟೇಷನ್ ಇದೆಲ್ಲ ಮುಖ್ಯ. ಸೊ ಇದರಲ್ಲಿ ಏನು ಮಿಸ್ ಆದ್ರೂ ನಮ್ದು ಟ್ರಾನ್ಸ್ಪ್ಲಾಂಟೇಷನ್ ಅಷ್ಟು ನೀಟಾಗಿ ಆಗೋದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಮತ್ತೊಂದು ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಆಫೀಸ್ನಲ್ಲಿ ಭೇಟಿ ಮಾಡಿ. ಥ್ಯಾಂಕ್ ಯು.